ವಾರ್ಮ್ ವೆಲ್ಕಮ್ ಟು ಸಾಟ್ವೇರ್. ನೀವಾಗಲೇ ನೋಡಿದ್ದೀರಾ ಪಾತ್ರ ಚಂದ. ಸೊ ಇವತ್ತು ಪಕ್ಕ ಇಫ್ ಯು ಫರ್ಗೆಟ್ ದ ರೂಟ್ಸ್ ಯು ವಿಲ್ ನೆವರ್ ಗೆಟ್ ದ ಫ್ರೂಟ್ ಅಂತ ಹೇಳೋದು ಬಾಕಿ ಇದೆ ಸರ್. ದ ಟೀಸರ್ ಮಹಾಭಾರತ್ ಐ ಥಿಂಕ್ ನಾವು ನೋಡಲೇಬೇಕು. ಈಸಿಯಾಗಿ ಹೇಗೆ ಫೈಟ್ ಮಾಡುವಾಗ ಹೆಚ್ಚು ಬಂದು ಧಾರ್ಮಿಕ ಭಾವವನ್ನ ಹಾಸ್ಯಗಳಲ್ಲೂ ಸೂಪರ್ ಡೂಪರ್ ಹಿಟ್. ಇಷ್ಟೋ ವರ್ಷಗಳಲ್ಲಿ ನಾನು ಯಾರು ಶುಭ ನನಗೆ ತುಂಬ ಇಷ್ಟ ಪಡುವಂಥ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಅಂಬರೀಷ್ ಅವರಿದ್ದರು. ಅವರು ಇವತ್ತಿಲ್ಲ. ನೆನಪಿಗೋಸ್ಕರ ನಾನು ಖಂಡಿತವಾದ ಮಾಡಬೇಕು ಅನ್ನಿಸ್ತು. ಅದಕ್ಕೋಸ್ಕರ ನಾನು ಪತ್ರಿಕಾಗೋಷ್ಠಿ ಅಲ್ಲಿಂದ ಶುರು ಮಾಡ್ತೀನಿ ನಾನು ಅಂತ ಮೋಹನ್ ಬಾಬು ಅವರು ಹೇಳಿದ್ರು ಈ ಮಾತನ್ನು. ತುಂಬ ಖುಷಿಯಾಯಿತು. ಯಾಕೆಂದರೆ ನಾನು ಕಣ್ಣಾರೆ ನೋಡಿದ್ದೀನಿ ಅಂಬರೀಷ್ ಅವರ ಮತ್ತು ಮೋಹನ್ ಬಾಬು ಅವರು ಆ ಒಂದು ಸ್ನೇಹನ ನಾವು ಎಷ್ಟೋ ಕಡೆ ಚಿತ್ರದಲ್ಲಿ ನೋಡಿರ್ಬೋದು, ಇಲ್ಲಂದರೆ ಪುಸ್ತಕದಲ್ಲಿ ಓದಿರ್ಬೋದು. ಆದರೆ ಎದುರಿಗೆ ಕಣ್ಣಾರೆ ನೋಡುವ ನಾನು ನಿಜವಾದ ಪುಣ್ಯವಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು ಸ್ನೇಹ ಖಂಡಿತವಾದ ಎಲ್ಲೂ ನೋಡಿಲ್ಲ ನಾನು ಆ ಥರ. ಸೊ ಅಷ್ಟು ಆ ಒಂದು ಸ್ನೇಹ ಅನ್ನೋದ ಇಲ್ಲ ಅಣ್ಣ ತಮ್ಮ ಅಂತಾರ ಅದಕ್ಕೇನು ಅಂತಲೇ ಗೊತ್ತಿಲ್ಲ ನನಗೆ. ಅಷ್ಟು ಖುಷಿಯಾಗೋದು. ನಿಮ್ಗೆಲ್ರಿಗೂ ಗೊತ್ತು ಅಂಬರೀಷ್ ಅವ್ರ ಸ್ವಭಾವ, ನಗಿಸ್ತಾ ಇರ್ತಾರೆ, ತಮಾಷೆ ಮಾಡ್ತಾ ಇರ್ತಾರೆ. ಸೇಮ್ ಅದೇ ಥರನೇ ಮೋಹನ್ ಬಾಬು ಅವರು. ಸೊ ಇಂಥ ಒಂದು ಸಂದರ್ಭದಲ್ಲಿ ಕಣ್ಣಪ್ಪ ನನಗೆ ಒಂದಿನ ಫೋನ್ ಮಾಡಿ ಮೋಹನ್ ಬಾಬು ಅವರು ಈ ಚಿತ್ರದ ಬಗ್ಗೆ ನಾನು ಅಂದರೆ ಮಾತಾಡಬೇಕು ಬಾ ಅಂತ ಕರೆದು. ಸರಿ ಮಾತಾಡ್ತಾ ನನಗೆ ಒಂದಷ್ಟು ಟೀಸರು ಟ್ರೈಲರೆಲ್ಲ ತೋರಿಸಿ ಪಿಕ್ಚರ್ ನೋಡು ಅಂದರು. ನಾನು ಐ ಡಿಂಟ್ ಎಕ್ಸ್ಪೆಕ್ಟೆಡ್ ಪಿಕ್ಚರ್ ನೋಡು ಅಂತ ಹೇಳ್ತಾರೆ ಅಂತ. ಪಿಕ್ಚರ್ ನೋಡಿದೆ ನಾನು. ನಿಜವಾಗಲೂ ತುಂಬ ಖುಷಿ ಆಯಿತು ನನಗೆ. ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂದರೆ, ಅದರಲ್ಲೂ ಈ ಸಂದರ್ಭದಲ್ಲಿ ಇಂಥ ಚಿತ್ರಗಳು ಬೇಕು ಅಂತ ಅನ್ನಿಸ್ತು ನಮಗೆ. ಕಣ್ಣಪ್ಪ ಅಂದರೆ ನಮಗೆ ಅಣ್ಣವರು ಜ್ಞಾಪಕ ಬರ್ತಾರೆ. ಫಸ್ಟು ಕಣ್ಣಪ್ಪ ಅನ್ನೋದು ಇಲ್ಲಿ ಕನ್ನಡ ಚಿತ್ರದಲ್ಲಿ ತಯಾರಾಗಿದ್ದು. ಅದೂ ಒಂದು ರೀಸನ್ ಹೇಳಿದ್ರು ಮೋಹನ್ ಬಾಬು ಅವರು. ಕಣ್ಣಪ್ಪ ಅನ್ನೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ. ಸೊ ಈಗ ವಿಷ್ಣುವರ್ಧನ್ ನನ್ನ ಮಗ ಇಲ್ಲಿ ಮಾಡಿರೋಂಥ ಚಿತ್ರ. ಸೊ ಅದು ಒಂದು ಖುಷಿ ನನಗೆ ಅನ್ನೋದು ಒಂದು ಅವರ ಸೆಂಟಿಮೆಂಟ್. ಅದನ್ನೆಲ್ಲ ಅವ್ರನ್ನ ಹೇಳ್ಕೊಂಡು ಬರ್ತಾ ಈ ಚಿತ್ರ ತೋರಿಸಿದಾಗ ನನಗೆ ಅಷ್ಟು ಖುಷಿ ಆಯಿತು ನನಗೆ. First of all, I want to bow down to the land of Karnataka, where Lord Hanuman was born, where great King Krishnadev Raya was born, where Karnataki Sally of Indian classical music was born, and I bow down to Rajkumar sir, who made first movie based on Kannappa, and that was the inspiration for us to make this movie also. I have seen that movie, and after seeing that movie and after seeing the performance of Rajkumar sir, it was a challenge for anybody to recreate that again. And with such a great cast, with such a great team, I will say that I am blessed that I have got such a great cast, such a great combination of people to work with, and everybody had contributed so well. And ultimately it will you will see on the screen that how well we prepared and how much we succeed in creating the same magic again. I think ರಾಕ್ಲೈನ್ ವೆಂಕಟೇಶ್ ಎಲ್ಲ ಹೇಳಿದರು, ಕಂಪ್ಲೀಟ್ ಪೂರ್ತಿಯಾಗಿ ಹೇಳ್ಬಿಟ್ರು. ವಾಟ್ ಇಸ್ ದಿಸ್ ಮೂವಿ ಅಬೌಟ್, ಯಾಕೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅದೆಲ್ಲ ಹೇಳಿದರು. ದ ಮೇನ್ ಥಿಂಗ್ ಇಸ್ ಲೈಕ್ ಡೈರೆಕ್ಟರ್ ಮುಖೇಶ್ ಕುಮಾರ್ ಸಿಂಗ್ ಅವರು ಹೇಳಿದಾಗ, taking a religious movie and also taking a movie about Kannappa. We can say it like Vishnu always says it in most of the meets that we have, that it is just a one-line story. He's the greatest Shiva Bhakt, and that's the only story. But there's a lot of backstory to the entire film making. So that is what is being tried in this film. 100 days, 115 days in New Zealand is no small job. Going in the weather conditions and the chill weather, working there and being on time, even in New Zealand at 7 o'clock call sheet is 7 o'clock call sheet, not even 7:01. So we are all put so much of effort to the star cast, the huge star cast like right from Akshay Kumar, Kangana Ranaut, Kajal, Preeti, Mohan Babu sir, Mohan Lal sir,
Prabhas, and of course the talented Prabhudeva is right behind inside the entire film, and Mohan Babu, and so many other artists, Devaraj Avaru, a lot of people have worked in this film. A huge star cast. And the huge star cast has been well represented in the story. ಆ್ಯಕ್ಚುಲಾಗಿ ಫಸ್ಟು ಏನು ಸ್ಟಾರ್ಟ್ ಮಾಡಬೇಕಾದ್ರೂ ಗಣಪತಿಗೆ ನಮಸ್ಕಾರ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಹಾಗೆ ಈ ಪಿಕ್ಚರ್ನ ಕೂಡ ನಿಮ್ಮ ಮುಂದೆ ಬಂದು ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಆಶೀರ್ವಾದ ವಿಷ್ಣುಗೆ ಇರಬೇಕು ಅಂತ. ಸೊ ಈ ನೀಡ್ಸ್ ಯುವರ್ ಬ್ಲೆಸ್ಸಿಂಗ್ಸ್. ಆ ಥರ ಅದೇ ಥರ ಇದನ್ನ ಫಸ್ಟ್ ಟೈಮ್ ಡಿಸ್ಟ್ರಿಬ್ಯೂಷನ್ ರಾಕ್ಲೈನ್ಸ್ ಆಯಿತು. నేను ಯಾರೋ ಇಲ್ಲಿ ಮಾತಾಡ್ತಾರೆ ರಾಕ್ಲೈನ್ಸ್ ಅಂತ ಬೆಸ್ಟ್ ಪರ್ಸನ್, ಪರ್ಫೆಕ್ಟ್ ಪರ್ಸನ್. ಇನ್ನೇನ ಫಸ್ಟ್ ಬಿಗಿನಿಂಗೇ ಚೆನ್ನಾಗಿದೆ ಅಂತ ಹೇಳಿದೆ. ಆಮೇಲೆ ಈ ಪಿಕ್ಚರ್ ಮಾಡುವಾಗ ಈ ಡೈರೆಕ್ಟ್ರ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಮುಖೇಶ್ ಸರ್ ಯಾರು ಡೈರೆಕ್ಟ್ರು? ಹಿಂದಿಯವರ ಕಣ್ಣಪ್ಪ ಮಾಡೋಕ್ಕೆ ಹಿಂದಿಯವರು ಅಂದಾಗ ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ವಿ. ಬಿಫೋರ್ 20 years ಈ ಕಥೆ ಥರ ಈ 20 years ಬ್ಯಾಕು ಈ ಡೈರೆಕ್ಟ್ರಿಗೂ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಇವ್ರಿಗೂ. ಆಫ್ಟರ್ ಟೇಕಿಂಗ್ ಮಹಾಭಾರತ ಅಂಡ್ ಈ ಬಿಕೇಮ್ ಎ ಫಾಲೋವರ್ ಆಫ್ ಶಿವ ಆ್ಯಂಡ್ ಇವಿಗೆ ಏನೇನು ಎಲ್ಲಿ ದೇವರು ಹೇಗೆ ದೇವಸ್ಥಾನ ಎಲ್ಲಿ ಎಲ್ಲ ಹೇಳ್ತಾರೆ. ಈಸ್ ಆಲ್ಸೋ behind this Kannappa, like that. And Mohan Babu sir is like my elder brother. He is like my younger brother. And all the greatest artists, Sharat sir, Mohanlal sir, and Akshay Kumar sir, from my friend Prabhas, and the beautiful Kajal. And the heroine Preeti Mohan also, very good looking and very talented. ಆಮೇಲೆ ಈ ಪಿಕ್ಚರ್ಗೆ ಒಂದು ಡೈರೆಕ್ಟರ್, ಕ್ಯಾಮ್ರಾಮ್ಯಾನ್, DOP, ಒಂದು ಅಮೇರಿಕನ್ ಕ್ಯಾಮ್ರಾಮ್ಯಾನ್. ನಾ ಕೇಳ್ದೆ ಏನಪ್ಪ ಅಮೇರಿಕನ್ ಕ್ಯಾಮ್ರಾಮ್ಯಾನು ಹೆಂಗೆ ಅವರೆಲ್ಲ ಹಿಡ್ಕೊಂಡಿರಲಿಲ್ಲ. ಬಟ್ ಈ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್. ನಾನು ಫಸ್ಟ್ ವೆರಿ ಯಂಗ್ ಫೆಲೋ, ಸೂಪರ್ ಕ್ಯಾಮ್ರಾಮ್ಯಾನ್ ಅಂದರೆ ವಿಷುವಲ್ ನೋಡಿದಾಗ ನಿಮ್ಗೆ ಗೊತ್ತಾಯ್ತಾ. ಇನ್ನೂ ನಾನು ಕೊರಿಯೋಗ್ರಾಫ್ ಮಾಡಿದ್ದೀನಿ 3 ಸಾಂಗು ಅಷ್ಟೇ ಮಾಡಿದ್ದೀನಿ. ಬಟ್ ನಾಟ್ ಡ್ಯಾನ್ಸ್ ಇಲ್ಲ. ಕಥಾ ನಾನು ಕೇಳ್ತಾ ಇದ್ದೆ ಏನಪ್ಪ 3 ಸಾಂಗ, ಫಸ್ಟ್ 2 ಸಾಂಗೇ ಅಂದರು. ಆಮೇಲೆ ಇನ್ನೊಂದು ಸಾತು ಮಾಡಿಬಿಡೋದು. ಸರಿ ಮಾಡ್ತೀನಿ ಸರ್ ಅಂತ ಮಾಡಿ ಡ್ಯಾನ್ಸೇ ಇಲ್ಲ. ಬಟ್ ಯಾವುದಕ್ಕೆ ಡ್ಯಾನ್ಸ್ ಇಲ್ಲದೇನೆ ಏನಕ್ಕಂತ ಇಲ್ಲ ವೆರಿ ಇಂಪಾರ್ಟೆಂಟ್ ಕ್ಲೈಮ್ಯಾಕ್ಸ್ ಬರ್ತಾರೆ, ನೀವು ಇರಬೇಕು. ಅದೇ ಸರಿ ನಮ್ಗೆ ಅದೇ ಥರ ಮ್ಯೂಸಿಕ್ ಡೈರೆಕ್ಟರ್ ಕೂಡ ನ್ಯೂ ಬಾಯ್ನು ಸ್ಟೀಫನ್. ಸೊ ಅವ್ರನ್ನ ಕೇಳಿದೆ ಯಾರ ಮ್ಯೂಸಿಕ್ ಡೈರೆಕ್ಟ್ರು? ಅವ್ನು ಸ್ಟೀಫನ್ ಹೆಂಗೆ ಮಾಡಿದ್ದಾರೆ ಈ ಕಥೆಗೆ, ಹೆಂಗೆ ಸೇಮ್ ಅದೇ ಥರ. ಈ ವಾಸ್ ಆಲ್ಸೋ wonderful songs he has given, terrific songs he has given. I was very impressed with him. My best wishes to Stephen also. I ಕೇಳ್ದೆ ಆಮೇಲೆ ಮೋರ್ ಆಫ್ ಮಾಂಟೇಜ್, ದ ಎಮೋಷನ್ಸ್ ಆ ಥರ ಸಾಂಗ್ ಇದೆ. ನಾನು ಬೇಗ ಸಾಂಗ್ ಮಾಡಿದ್ದೀನಿ. ಐ ಥಿಂಕ್ ಐ ಡಿಡ್ ಮೈ ಜಾಬ್ ಲಿಟಲ್ ಬಿಟ್. ಆ್ಯಂಡ್ ನಿಮ್ಮ ಆಶೀರ್ವಾದ ಅವ್ರಿಗೆ ಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನಗೆ ಅಷ್ಟು ಕನ್ನಡ ಬರಲ್ಲ, ದಯವಿಟ್ಟು ಕ್ಷಮಾಪಬೇಕು. ಮುಂದೆ ನಾನು ಕನ್ನಡ ಕಲಿಯುತ್ತೇನೆ. ಅಲ್ಪ ಸ್ವಲ್ಪ ಕನ್ನಡ ಕಲಿಸಿದ್ದು ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅಂಕಲ್. ಅಲ್ಲದೆ ಕನ್ನಡ ಬಾರೆ ಪದಗಳನ್ನೂ ಹೇಳ್ಗುತ್ತಿದ್ದಾರೆ. ಅದು ಹಿಂಗ ಬೇಡ. ಈ ದಿನ ಕನ್ನಪ್ಪ ಸಿನಿಮಾದ ಪ್ರಚಾರಕ್ಕಾಗಿ ಬೆಂಗಳೂರಿನಲ್ಲಿ ಮೀಡಿಯಾ ಮುಂದೆ ಬಂದಿದ್ವೇ ತುಂಬ ಸಂತೋಷವಾಗಿದೆ. ನಾನು ಬೆಂಗಳೂರಿನಲ್ಲಿ ಈ ಪ್ರಮೋಷನನ್ನು ಶುರು ಮಾಡಿದ್ದು ಒಂದು ಭಾವನಾತ್ಮಕ ಕಾರಣದಿಂದ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮತ್ತು ಕನ್ನಪ್ಪ ಸ್ಟೋರಿಯಿಂದ ಒಂದು ಅದೃಷ್ಟ ಸಂಬಂಧ ಆಗಿದೆ. ನಮ್ಮ ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅವರು 1953 ರಲ್ಲಿ ತಮ್ಮ ಮೊದಲ ಚಿತ್ರ ಬೇದರ ಕನ್ನಪ್ಪನಲ್ಲಿ ಪ್ರವೇಶಿಸಿದರು. ಅದೇ ಕಥಾ ತೆಲುಗುನಲ್ಲಿ ಶ್ರೀಕಾಳಹಸ್ತಿ ಈಶ್ವರ ಮಹತ್ಯಂ ಅನ್ನ ಟೈಟಲ್ನಲ್ಲಿ ಬಂದಿತ್ತು. ಅಲ್ಲಿ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ವಾಯ್ಸ್ ಕೊಟ್ಟಿದ್ದಾರೆ. ಈ ಲೆಜೆಂಡ್ರಿ ಸಂಬಂಧದಾವೆ ನನ್ನನ್ನು ಬೆಂಗಳೂರಿನಲ್ಲೇ ಪ್ರಚಾರವನ್ನು ಶುರು ಮಾಡಲು ಇನ್ಸ್ಪಿರೇಷನ್ ಆಯಿತು. ದಿಸ್ ಇಸ್ my humble request and apologies that I can speak Kannada only a little bit. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.